ಸರ್, ಇವಾಗ ನೀವು ಹುಬ್ಬಳ್ಳಿ ಧಾರವಾಡನಲ್ಲಿ ಇವಾಗ ಹೋಗ್ತಿದ್ರೆ ಎಷ್ಟೋ ಜನ ಬಂದು ನಿಮ್ಮ ಜೊತೆ ಸೆಲ್ಫಿ ತೊಗೊಂತಿರ್ತಾರೆ. ಸೊ ನಾಟ್ ಆಸ್ ಅ ಕಮಿಷನರ್, ಆಸ್ ಅ ಫ್ರೆಂಡ್ ನೀವು ಏನ್ ಹೇಳ್ಬೇಕಂತೀರಿ? ಇಲ್ಲ, ನಾನು ನಿಮ್ಮ ಒಂದು ಹುಬ್ಳಿ ಟೈಮ್ಸ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಈ ಮಾದಕ ವಸ್ತುಗಳೇನಿದೆ ಇದು ವಿಷ ಇದ್ದಂಗೆ. ಸಾಯ್ಲಿಕ್ಕೆ ವಿಷಯ ತೊಗೊಂಡ್ರೆ ಹೆಂಗೆ ಸಾಯ್ತಾರೆ, ಈ ಮಾದಕ ವಸ್ತುಗಳ ಒಂದು ಚಟಕ್ಕೆ ಬಿದ್ದರೆ ಹಂತ ಹಂತವಾಗಿ ಸಾಯ್ತಾ ಹೋಗ್ತೀರಿ. ಸಾಯೋದು ಅನ್ನುವಂಥದ್ದು ಫಿಸಿಕಲಿ ಸಾವಾಗೋದ್ರ ಜೊತೆಗೆ ನಿಮ್ಮದು ಗೌರವ, ನಿಮ್ಮ ಕುಟುಂಬ ಸದಸ್ಯರ ಗೌರವ ಎಲ್ಲರದು ಹಾಳು ಮಾಡುವಂಥ ಕೆಲಸ ಮಾಡ್ತೀರಿ. ಹಂಗಾಗಿ ಈ ಒಂದು ಚಟಕ್ಕೆ ಬಿದ್ದಂಥವ್ರು ಹೊರಗಡೆ ಬರಬೇಕು ಅಂತಂದರೆ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ಹೊರಗಡೆ ಬರಬೇಕು. ಮತ್ತು ಯಾರ್ಯಾರು ಹೊಸದಾಗಿ ಈ ಒಂದು ಚಟಕ್ಕೆ ಬೀಳುವಂಥ ಸಾಧ್ಯತೆ ಇದೆ ಅಂಥವ್ರನ್ನ ಪ್ರತಿಯೊಬ್ಬರು ಸೇರ್ಕೊಂಡು, ಪೊಲೀಸರು ಕೇಸ್ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ, ಪೋಷಕರು, ಸ್ನೇಹಿತರು, ಶಾಲಾ ಕಾಲೇಜುಗಳಲ್ಲಿ ಸುತ್ತಮುತ್ತ ಇರುವಂಥವ್ರು, ಸಮಾಜದಲ್ಲಿರುವಂಥವ್ರು ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಜಾಗೃತರಾಗಿ ಒಂದು ಗಟ್ಟಿಯಾಗಿ ಅದ್ರ ವಿರುದ್ಧ ಕೂಗು ಎದ್ದಾಗ ಮಾತ್ರ ಈ ಒಂದು ಸಮಸ್ಯೆಯಿಂದ ದೂರ ಇಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಾಳೆ ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಅಬ್ಯೂಸ್ ಡೇ ಏನಿದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ತಾವು ಕೂಡ ಹುಬ್ಳಿ ಟೈಮ್ಸ್ ವತಿಯಿಂದ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸೋದಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.